ಹೆಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಪ್ರಭು ಫ್ಯಾಮಿಲಿ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಗರಿಗರಿಯಾದ ಸ್ವೀಟ್ ಕಾರ್ನ್ ಪಕೋಡಗಳನ್ನು ಮಾಡುತ್ತಾ ಇದ್ದೇನೆ. ಮಾರ್ಕೆಟ್ನಲ್ಲಿ ಈಗ ಸ್ವೀಟ್ ಕಾರ್ನ್ಗಳು ಬರಲು ಪ್ರಾರಂಭವಾಗಿವೆ. ಇವುಗಳಿಂದಲೇ ನಾನಿವತ್ತು ಸ್ವೀಟ್ ಕಾರ್ನ್ ಪಕೋಡಗಳನ್ನು ಮಾಡುತ್ತಿದ್ದೇನೆ. ಪಕೋಡ ಮಾಡುವ ಮೊದಲು ಎಲ್ಲ ಕಾರ್ನ್ ಬೀಜಗಳನ್ನು ಬಿಡಿಸಿಕೊಳ್ಳಬೇಕಾಗುತ್ತದೆ. ಈ ವಿಧಾನದಿಂದ ಎಲ್ಲ ಕಾರ್ನ್ಗಳು ನಾನು ಬಿಡಿಸಿ ತಗೊಳ್ಳುತ್ತಾ ಇದ್ದೇನೆ. ಮಳೆಗಾಲದಲ್ಲಿ ಈ ರೀತಿಯ ಗರಿಗರಿಯಾದ ಪಕೋಡಗಳು ತಿನ್ನಲು ತುಂಬವೇ ರುಚಿಯಾಗುತ್ತವೆ. ಈ ರೀತಿ ಎಲ್ಲ ಕಾರ್ನ್ಗಳನ್ನು ಸುಲಭ ರೀತಿಯಲ್ಲಿ ಬಿಡಿಸಿಕೊಳ್ಳೋಣ. ಎಲ್ಲ ಕಾರ್ನ್ ಬೀಜಗಳನ್ನು ಬಿಡಿಸಿ ಆಗಿದೆ. ಈಗ ಇವುಗಳನ್ನು ಒಂದು ಪಾತ್ರೆಗೆ ಸೇರಿಸಿಕೊಳ್ಳೋಣ. ಮತ್ತು ಎಲ್ಲ ಕಾರ್ನ್ಗಳನ್ನು ಕೈಯಿಂದ ಒತ್ತಿ ಕ್ರಷ್ ಮಾಡೋಣ. ಈ ಕಾರ್ನ್ಗಳು ಸಾಫ್ಟ್ ಇರುವುದರಿಂದ ಬೇಗನೆ ಕ್ರಷ್ ಆಗುತ್ತವೆ. ನೀವು ಬೇಕಾದ ಇದನ್ನು ಮಿಕ್ಸಿ ಜಾರ್ನಲ್ಲಿ ಸಹ ಗರಿಯಾಗಿ ಕ್ರಷ್ ಮಾಡಿಕೊಳ್ಳಬಹುದು. ಇದಕ್ಕೆ ಕೆಲವು ಸಾಮಗ್ರಿಗಳನ್ನು ಸೇರಿಸೋಣ. ಮೊದಲು ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಹಾಕೋಣ. ಅದೇ ರೀತಿ 3 ಹಸಿಮೆಣಸಿನಕಾಯಿಯನ್ನು ಸೇರಿಸೋಣ. 1 ಇಂಚಿನಷ್ಟು ಹಸಿ ಶುಂಠಿಯನ್ನು ಸೇರಿಸೋಣ. ಮತ್ತು ಸ್ವಲ್ಪ ಕರಿಬೇವನ್ನು ಹಾಕೋಣ. ಮತ್ತು 1 ಕ್ಯಾಪ್ಸಿಕಮ್ಮನ್ನು ಸಣ್ಣ ತುಂಡು ಮಾಡಿ ಸೇರಿಸೋಣ. ಅದೇ ರೀತಿ 1/4 ಕಪ್ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಮತ್ತು 1 ಟೀ ಸ್ಪೂನ್ ಜೀರಿಗೆಯನ್ನು ಸಹ ಸೇರಿಸುತ್ತಿದ್ದೇನೆ. ಸ್ವಲ್ಪ ಓಮದ ಕಾಳುಗಳನ್ನು ಈ ರೀತಿ ಕೈಯಿಂದ ಕ್ರಷ್ ಮಾಡಿ ಹಾಕೋಣ. ಮತ್ತು 1 ಟೀ ಸ್ಪೂನ್ ಖಾರದ ಪುಡಿಯನ್ನು ಹಾಕೋಣ. ಖಾರವನ್ನು ಹೆಚ್ಚು ಕಡಿಮೆ ಮಾಡಬಹುದು. ಮತ್ತು 1 ಚಿಟಿಕೆಯಷ್ಟು ಇಂಗು ಪೌಡರನ್ನು ಸೇರಿಸೋಣ. 1/4 ಟೀ ಸ್ಪೂನ್ ಅರಿಶಿನವನ್ನು ಹಾಕಬೇಕಾಗುತ್ತದೆ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಈಗ ಈ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಎಲ್ಲ ಸಾಮಗ್ರಿಗಳು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿವೆ. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಮತ್ತು 3 ಟೇಬಲ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸೋಣ. ಅಕ್ಕಿ ಹಿಟ್ಟನ್ನು ಸೇರಿಸುವುದರಿಂದ ಪಕೋಡಗಳು ಗರಿಯಾಗುತ್ತವೆ ಮತ್ತು ಕಡಲೆ ಹಿಟ್ಟಿನಿಂದ ಪಕೋಡಕ್ಕೆ ಬೈಂಡಿಂಗ್ ಬರುತ್ತದೆ. ಜೋಳ ಮತ್ತು ಉಳಿದ ಸಾಮಗ್ರಿಗಳಲ್ಲಿ ನೀರಿನ ಅಂಶ ಇರುವುದರಿಂದ ಇದಕ್ಕೆ ನೀರನ್ನು ಸೇರಿಸುವ ಅಗತ್ಯವಿಲ್ಲ. ಇಲ್ಲಿ ಪಕೋಡದ ಮಿಶ್ರಣ ಚೆನ್ನಾಗಿ ತಯಾರಾಗಿದೆ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈ ಬಿಸಿಯಾದ ಎಣ್ಣೆಗೆ ಈ ಸ್ವಲ್ಪ ಮಿಶ್ರಣವನ್ನು ತಗೊಂಡು ಹಾಕೋಣ. ಮತ್ತು ಈ ರೀತಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಈ ಪಕೋಡಗಳನ್ನು ಫ್ರೈ ಮಾಡೋಣ. ಈ ಪಕೋಡಗಳನ್ನು ಫ್ರೈ ಮಾಡುವಾಗ ಗ್ಯಾಸ್ನ ಉರಿಯನ್ನು ಮೀಡಿಯಮ್ ಇಡಬೇಕು. ಮಳೆಗಾಲದಲ್ಲಿ ಈ ರೀತಿಯ ಗರಿಯಾದ ಪಕೋಡಗಳನ್ನು ತಿನ್ನಲು ತುಂಬಾ ಇಷ್ಟವಾಗುತ್ತದೆ. ಈ ಪಕೋಡಗಳನ್ನು ಗೋಲ್ಡನ್ ಬಣ್ಣ ಬರುವವರೆಗೆ ಫ್ರೈ ಮಾಡೋಣ. ಈ ಪಕೋಡ ಫ್ರೈ ಆಗಲು 5 ರಿಂದ 6 ನಿಮಿಷಗಳು ಬೇಕಾಗುತ್ತವೆ. ನೋಡಿರಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತವೆ ಈ ಗೋಲ್ಡ್ ಕಲರ್ನ ಪಕೋಡಗಳು. ಈಗ ಎಲ್ಲ ಪಕೋಡಗಳು ಚೆನ್ನಾಗಿ ಫ್ರೈ ಆಗಿವೆ. ಇವುಗಳನ್ನು ಒಂದು ಬಟ್ಟಲಿನಲ್ಲಿ ತೆಗೆದುಕೊಳ್ಳೋಣ. ಈ ಗರಿಯಾದ ಪಕೋಡಗಳನ್ನು ಚಟ್ನಿಯೊಂದಿಗೆ ಅಥವಾ ಸಾಸ್ನೊಂದಿಗೆ ತಿನ್ನಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.